ಇರ್ಬೋದು, ಮತ್ತೆ ಬಹಳಷ್ಟು ಸಂಖ್ಯೆಯಿಂದ ತಾವು ಕೂಡ ಸೇರಿದ್ದೀರಿ. ಈ ಪ್ರೀತಿಯನ್ನ ದುಡ್ಡಲ್ಲಿ ಕೊಂಡ್ಕೊಳಕ್ಕಾಗಲ್ಲ. ಬಹಳ ಒಂದು ವಿಶ್ವಾಸ ಇಕ್ಕಿದ್ದೀರಿ ನಮ್ಮ ಮೇಲೆ. ಮತ್ತೆ ಏನು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಹಿರಿಯರು ಇರ್ಬೋದು, ಮುಖಂಡರು ಇರ್ಬೋದು, ಮತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು, ನಮ್ಮ ಯುವಕರು ಇರ್ಬೋದು, ಎಲ್ಲ ಕೂಡ ಒಂದು ಪಾಲ್ಗೊಂಡಿದ್ದೀರಿ. ನಮ್ಮ ತಿಗಳ ಸಮಾಜದ ಕೊಡುಗೆ ಬಹಳಷ್ಟಿದೆ ನಮ್ಮ ಸಮಾಜಕ್ಕೆ. ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಈ ಥರ ಬಹಳಷ್ಟು ಒಂದು ಕೊಡುಗೆ ಇದೆ ನಮ್ಮ ಸಮಾಜಕ್ಕೆ. ಎರಡು ಮೂರು ವರ್ಷದ ಮುಂಚೆ ಪಾಣಿ ಆಗಿದ್ರು ಕೂಡ ಸ್ವಲ್ಪ ಸ್ವಾಧೀನ ಅನುಭವದು ಸ್ವಲ್ಪ ಡಿಲೇ ಆಗಿತ್ತು. ಸೊ ಈ ಸ್ವಾಧೀನ ಅನುಭವ ಪಡೆಯೋದಕ್ಕೆ ನಮ್ಮೆಲ್ಲ ಅಧಿಕಾರಿಗಳಿರ್ಬೋದು, ನಮ್ಮ ತಹಶೀಲ್ದಾರ್ ಇರ್ಬೋದು, ಡೆಪ್ಯೂಟಿ ತಹಶೀಲ್ದಾರು, RIVA, ADLR, ಸರ್ವೇಯರು, ಮತ್ತು ನಮ್ಮ ಸೋಜನಹಳ್ಳಿ ಸ್ಟೇಷನ್ ಪೊಲೀಸರು ಇರ್ಬೋದು, ಎಲ್ಲ ಕೂಡ ಸಹಕಾರ ನೀಡಿದ್ರು. ಯಾಕಂದರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ವಿಶ್ವಾಸ ಇಟ್ಕೊಂಡಿದ್ದೀವಿ ಅಧಿಕಾರಿಗಳ ಜೊತೆ. ಮತ್ತು ಅದೇ ರೀತಿಯಲ್ಲಿ ಭಾಳಷ್ಟು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿದ್ದೀವಿ ರೈತರು. ಅವ್ರಿಗೂ ಕೂಡ ನಮ್ಮ ಮುಖಂಡರು ಸೇರಿ ಮನವೊಲಿಸಿದ್ರು, ನೋಡ್ರಿ ಒಳ್ಳೆ ಕಾರ್ಯಕ್ಕೆ ಒಂದು ಒಳ್ಳೆ ಕೆಲಸಕ್ಕೆ ಇದು ಉಪಯೋಗ ಆಗುತ್ತೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿರ್ಬೋದು, ನೀವು ಕೂಡ ಉಪಯೋಗಿಸ್ಕೊಬೋದು ಅಂದಾಗ ಅವರು ಕೂಡ ಒಂದು ಮನವೊಲಿದ್ರು. ಅವರು ಕೂಡ ಒಪ್ಕೊಂಡ್ರು, ಇಲ್ಲ ಒಳ್ಳೆ ಕಾರ್ಯಕ್ಕೆ ನಾವು, ಯಾಕಂದರೆ ಒಂದು ಎಷ್ಟೋ ವರ್ಷಗಳಿಂದ ಒಂದು ಉಳುಮೆ ಮಾಡ್ತಾ ಇದ್ರೆ ಒಂದು ನೋವಿರುತ್ತೆ, ಪೇಪರ್ ಆಗಿದೆಯೋ ಆಗಿಲ್ಲೋ ಒಂದು ನೋವಿರುತ್ತೆ ಅವ್ರಿಗೂ ಕೂಡ. ಸಡನ್ನಾಗಿ ಜಾಗ ಬಿಟ್ಕೊಡ್ಬೇಕಂದ್ರೆ ಆದರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಜಾಗ ಬಿಟ್ಕೊಟ್ರು. ಅವರು ಕೂಡ ಒಂದು ನಾವು ಧನ್ಯವಾದ ಹೇಳಬೇಕು. ಮತ್ತು ಏನು ನಮ್ಮ ತಂದೆಯವರ ಜೊತೆ ಮತ್ತು ನಮ್ಮ ತಾಯಿಯವ್ರ ಜೊತೆ ತಾವು ರಾಜಕೀಯವಾಗಿ ಒಂದು ದೊಡ್ಡ ಒಂದು ಶಕ್ತಿಯಾಗಿ ನಿಂತಿದ್ದೀರಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ. ಇನ್ನು ಮುಂದೆ ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ಎಲ್ಲರೂ ಕೈ ಜೋಡಿಸಿ ಮಾಡೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.